ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿ ಒಂದು ವಿಷಯದ ಮಾಡೆಲ್ ಕ್ವಶನ್ ಪೇಪರನ್ನು ಹೇಳ್ಕೊಡ್ತೀನಿ ಅಂತ. ಓಕೆ, ಮಾಡೆಲ್ ಕ್ವಶನ್ ಪೇಪರ್ ವಿತ್ ಸಾಲ್ಯೂಷನ್ಸನ್ನು ಹೇಳ್ಕೊಡ್ತೀನಿ ಅಂತ. ಓಕೆ, ಸಾಲ್ಯೂಷನ್ ಅಂದರೆ MCQ ಪ್ಲಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ ಅಲ್ವ, ಅದರದ್ದು ಆನ್ಸರ್ಗಳನ್ನು ಹೇಳ್ಕೊಡ್ತೀನಿ ಅಂತ. ಓಕೆನಾ, ಈ ಒಂದು ವಿಡಿಯೋನ ಕೊನೆ ತನಕ ನೋಡಿರಿ. ಇದೊಂದು ಬ್ಲೂ ಪ್ರಿಂಟ್ ಇದೆ. ಯಾರಿಗಾದರೂ ಇನ್ನೂ ಕೆಮಿಸ್ಟ್ರಿ ಬ್ಲೂ ಪ್ರಿಂಟ್ ಕನ್ಫ್ಯೂಸ್ ಇದ್ದಿತ್ತು ಅಂದರೆ ಇದನ್ನು ನೋಡಿ ತಾವು ಅರ್ಥ ಮಾಡ್ಕೋಬೋದು. ಇದರಲ್ಲಿ ನೋಡಿರಿ, ನಿಮ್ಗೆ ಯಾವ ಚಾಪ್ಟರ್ ಈಸಿ ಅನ್ನಿಸ್ತಾವ ಆ ಚಾಪ್ಟರ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಮಿಕ್ಕಿದ್ದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಚಾಯ್ಸಲ್ಲಿ ಯಾವುದು ಇಟ್ಕೋಬೇಕು, ಯಾವುದನ್ನು ನೀವು ಓದಬೇಕು ಅಂತ ಡಿಸೈಡ್ ಮಾಡಿರಿ. ಪ್ರಾಪರ್ ಪ್ಲ್ಯಾನ್ ಮಾಡಿ ಸ್ಟಡಿ ಮಾಡಿರಿ. ಓಕೆ, ಸೊ ಅದ್ರ ಬಗ್ಗೆ ಏನಾದರೂ ನಿಮ್ಗೆ ಬೇಕು ಅಂದ್ರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಅಂತ, ಬಟ್ ಇವಾಗ ಆಗಂಗಿಲ್ಲ. ಓಕೆ, ರೈಟ್. ನೋಡಿರಿ, ಮಾಡೆಲ್ ಕ್ವಶನ್ ಪೇಪರ್ 1 ಇದೆ. ಸಬ್ಜೆಕ್ಟ್ ಬಂದುಬಿಟ್ಟು ಕೆಮಿಸ್ಟ್ರಿ ಇದೆ. ಟೈಮ್ ಡ್ಯೂರೇಷನ್ ನಿಮಗೆ 3 hours 15 minutes ಇದ್ದಿರ್ತದೆ. ಟೋಟಲ್ ಮಾರ್ಕ್ಸ್ 70 ಮಾರ್ಕ್ಸ್ ಇರ್ತದೆ. ಇನ್ಸ್ಟ್ರಕ್ಷನ್ಸ್ ವೆರಿ ಇಂಪಾರ್ಟೆಂಟ್. ಯು ಕ್ಯಾನ್ ರೀಡ್ ಆಲ್ ದ ಇನ್ಸ್ಟ್ರಕ್ಷನ್ಸ್ ಕೇರ್ಫುಲ್ಲಿ. ಓಕೆ, ರೀಡ್ 1-2 minutes ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ. ಇನ್ಸ್ಟ್ರಕ್ಷನ್ಸನ್ನು ಚೆನ್ನಾಗಿ ಓದ್ಕೊಳ್ರಿ. ಯಾವುದೇ ಒಂದು ಎಕ್ಸಾಮ್ ಇರಲ್ಲ. ಆಲ್ರೆಡಿ ನೀವು ಓದಿದ್ರಿ, ನಿಮಗೆಲ್ಲ ಗೊತ್ತಿದ್ದಿತ್ತು ಅಂದ್ರೆ ಸಮಸ್ಯೆ ಇಲ್ಲ. ಏನಾದರೂ ಓದಿದಿಲ್ಲ ಅಂದರೆ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಕೊಟ್ಟ ನೋಡ್ರಿ, ಇನ್ ಪಾರ್ಟ್ ಎ ಕ್ವಶನ್ಸ್ ಫಸ್ಟ್ ಅಟೆಂಪ್ಟೆಡ್ ಆನ್ಸರ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ಅವಾರ್ಡಿಂಗ್ ಮಾರ್ಕ್ಸ್ ಅಂತ. ರೈಟ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ಸ್ ಆ್ಯಂಡ್ ಡ್ರಾ ನೀಟ್ ಲೇಬಲ್ಡ್ ಡಯಾಗ್ರಾಮ್ಸ್ ಆ್ಯಂಡ್ ಗ್ರಾಫ್ಸ್ ವೆರ್ ಎವರ್ ನೆಸಸರಿ. ಡೈರೆಕ್ಟ್ ಆನ್ಸರ್ ಟು ದ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ವಿತೌಟ್ ಡಿಟೇಲ್ಡ್ ಸ್ಟೆಪ್ಸ್ and specific unit for final answer will not carry any marks ಅಂತ. ಯೂಸ್ ಲಾಗ್ ಟೇಬಲ್ಸ್ ಆ್ಯಂಡ್ ಸಿಂಪಲ್ ಕ್ಯಾಲ್ಕುಲೇಟರ್ಸ್ ಇಫ್ ನೆಸಸರಿ. ಹೌದಲ್ವಾ? ಸೊ ಹಾಗಾಗಿ ಇನ್ಸ್ಟ್ರಕ್ಷನ್ಸನ್ನು ಚೆನ್ನಾಗಿ ಓದ್ಕೊಳ್ಬೇಕು. ಓಕೆ, ಇನ್ಸ್ಟ್ರಕ್ಷನ್ ಓದಲಾರ್ದೆ ಯಾರು ಯಾವುದೇ ಕಾರಣಕ್ಕೆ ಎಕ್ಸಾಮನ್ನು ಬರಿಬೇಡ್ರಿ. ರೈಟ್, ಫಸ್ಟ್ ಕ್ವಶನಿಗೆ ಬರೋಣ ಅಂತ. 15 MCQ ಕ್ವಶನ್ಸ್ ಅದಾವ್ರಿ. 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಇರ್ತಾವ. ಎಲ್ಲವನ್ನ ಕಂಪಲ್ಸರಿ ಬರೀಲೇಬೇಕು. ಫಸ್ಟ್ ಕ್ವಶನ್ ನೋಡ್ರಿ ಏನಿದೆ ಅಂತಂದರೆ, ವಿಚ್ ಆಫ್ ದ ಫಾಲೋವಿಂಗ್ ಯೂನಿಟ್ ಈಸ್ ಯೂಸ್ಫುಲ್ ಇನ್ ರಿಲೇಟಿಂಗ್ ಕಾನ್ಸಂಟ್ರೇಷನ್ ಆಫ್ ಸಾಲ್ಯೂಷನ್ ವಿತ್ ಇಟ್ಸ್ ವೇಪರ್ ಪ್ರೆಷರ್ ಅಂತ. ಸೊ ಇದರ ಆನ್ಸರ್ ಬಂದುಬಿಟ್ಟು ಮೋಲ್ ಫ್ರ್ಯಾಕ್ಷನ್ ಅಂತ ನೋಡ್ರಿ. ಓಕೆ, ಇದು ಸರಿಯಾದ ಉತ್ತರ ಇದೆ. ಏನಾದರೂ ರಾಂಗ್ ಆಗಿತ್ತು ಅಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳ್ಬೋದು, ನಾ ಕರೆಕ್ಷನ್ ಮಾಡ್ಕೊಳ್ತೀನಿ ಅಂತ. ಸೆಕೆಂಡ್ ಒನ್ ನೋಡ್ರಿ, ದ ಡಿಫ್ರೆನ್ಸ್ ಬಿಟ್ವೀನ್ ದ ಎಲೆಕ್ಟ್ರೋಡ್ potential of two electrodes when no current is drawn through the cell is called dash ಅಂತ. ಸೊ ಇದು ಬಿ ಆಪ್ಷನ್ ಕರೆಕ್ಟ್ ಇದೆ ನೋಡ್ರಿ. ಸೆಲ್ EMF ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫಂಕ್ಷನ್ ಇದ್ದಿರ್ಬೋದು ರೀ. EMF. ಥರ್ಡ್ ಕ್ವಶನ್ ನೋಡ್ರಿ, ಎಲೆಕ್ಟ್ರೋಲೈಸಿಸ್ ಆಫ್ ಅಕ್ವಿಯಸ್ ಸೋಡಿಯಂ ಕ್ಲೋರೈಡ್ NaCl ವಿಲ್ ಪ್ರೊಡ್ಯೂಸ್, ಏನು ಪ್ರೊಡ್ಯೂಸ್ ಮಾಡ್ತದಂತ. ಸೊ ಎ ಆಪ್ಷನ್ ಇದು ಇದೆ. ಬಿ ಆಪ್ಷನ್ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ಆಪ್ಷನ್ ಇದೆ ನೋಡಿರಿ. Cl2 ಎಟ್ ಆ್ಯನೋಡ್ ಆ್ಯಂಡ್ H2 ಗ್ಯಾಸ್ ಎಟ್ ಕ್ಯಾಥೋಡ್ ಪ್ರೊಡ್ಯೂಸ್ ಮಾಡ್ತದಂತ್ರಿ. ಫೋರ್ತ್ ಕ್ವಶನ್, ದ ಮಾಲಿಕ್ಯುಲಾರಿಟಿ ಆಫ್ ರಿಯಾಕ್ಷನ್ ಕೆನಾಟ್ ಬಿ, ಏನಾಗಿರ್ತದದು ಅಥವಾ ಏನಾಗಿರಂಗಿಲ್ಲ ಅಂತಂದರೆ ಮಾಲಿಕ್ಯುಲಾರಿಟಿ ಆಫ್ ರಿಯಾಕ್ಷನ್ ಕೆನಾಟ್ ಬಿ 0 ಅಂತ ನೋಡ್ರಿ. ಸರಿಯಾದ ಉತ್ತರ ಎ ಇದೆ. ನೆಕ್ಸ್ಟ್ ನೋಡ್ರಿ, ಫಿಫ್ತ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಟ್ರಾನ್ಸಿಷನ್ ಮೆಟಲ್ ಅಯಾನ್ಸ್ ಈಸ್ ಕಲರ್ಲೆಸ್. ಇದರಲ್ಲಿ ಯಾವುದು ಕಲರ್ಲೆಸ್ ಇದೆ ಅಂತ. ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ ಇದೆ ನೋಡ್ರಿ, Zn+2. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂತ. ಓಕೆ, ಸೊ ಸಿಕ್ಸ್ತ್ ಒನ್ ಸಿ ಆನ್ಸರ್ ಕರೆಕ್ಟ್ ಇದೆ ನೋಡ್ರಿ, SCN-. ನೆಕ್ಸ್ಟ್ ಸೆವೆಂತ್ ಒನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ದ ಲೋಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್. ಇದರಲ್ಲಿ ಲೋಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಯಾವುದಿದೆ ಅಂತ CS3Cl ಇದೆ ನೋಡ್ರಿ. ಎ ಆಪ್ಷನ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಏಳ್ತ್ ಕ್ವಶನ್ ನೋಡ್ರಿ, ವೆನ್ ಎ ಸೆಕೆಂಡರಿ ಆಲ್ಕೋಹಾಲ್ ಈಸ್ ಟ್ರೀಟೆಡ್ ವಿತ್ ಕಾಪರ್ ಎಟ್ 573 Kelvin ಇಟ್ ಫಾರ್ಮ್ಸ್, ಅದು ಏನು ಫಾರ್ಮ್ ಮಾಡ್ತದೆ ಅಂತಂದರೆ ಎ ಕೀಟೋನನ್ನು ಫಾರ್ಮ್ ಮಾಡ್ತದಂತ ನೋಡ್ರಿ. ನೆಕ್ಸ್ಟ್ ನೈನ್ತ್ ಕ್ವಶನ್, ನಾನು ನಿಮ್ಗೆ ಆಗಲೇ ಹೇಳಿದ್ದೀನಿ, ಏನಾದರೂ ನಂದು ಆನ್ಸರ್ಸಲ್ಲಿ ಮಿಸ್ಟೇಕ್ಸ್ ಇದ್ದರೆ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳ್ಬೋದು ಅಂತ. ನೈನ್ತ್ ಕ್ವಶನ್, ವೆನ್ ಫಿನಾಲ್ ಈಸ್ ಟ್ರೀಟೆಡ್ ವಿತ್ ಡೈಲ್ಯೂಟ್ HNO3 ಎಟ್ ಲೋ ಟೆಂಪ್ರೇಚರ್ ಆ್ಯಂಡ್ ದ ಪ್ರಾಡಕ್ಟ್ಸ್ ಆರ್ ಸಪ್ರೇಟೆಡ್ ಬೈ ಡ್ಯಾಶ್ ಅಂತ. ಸೊ
ಇದ್ರದ್ದು ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ಟೀಮ್ ಡಿಸ್ಟಿಲೇಷನ್. ಸಿ ಆಪ್ಷನ್ ಏನದ ಸರಿಯಾದ ಒಂದು ಉತ್ತರ ಇದೆ ನೋಡ್ರಿ. ನೆಕ್ಸ್ಟ್ 10th ಕ್ವಶನ್ಗೆ ಹೋಗೋಣ ಅಂತ. ಹೈಬ್ರಿಡೈಸೇಷನ್ ಆಫ್ ಕಾರ್ಬೊನೈಲ್ ಗ್ರೂಪ್ ಈಸ್ ಡ್ಯಾಶ್ ಅಂತ. ಸೊ 10th ಕ್ವಶನ್ ಆನ್ಸರ್ ಬಂದ್ಬಿಟ್ಟು ಡಿ ಇದೆ ನೋಡ್ರಿ, sp2 ಇದೆ ನೋಡ್ರಿ. ಹೈಬ್ರಿಡೈಸೇಷನ್ ಆಫ್ ಕಾರ್ಬೊನಿಲ್ ಗ್ರೂಪ್ ಈಸ್ sp2. 11th ಕ್ವಶನ್ಗೆ ಹೋಗೋಣ ಅಂತ. ಏನಿದೆಪ್ಪ ಕ್ವಶನ್ ಅಂತಂದರೆ, ವಿಚ್ ಆಫ್ ದ ಫಾಲೋವಿಂಗ್ ಆರ್ ಸ್ಟ್ರಾಂಗೆಸ್ಟ್, ನಿಮಗೆ ಕಾಣ್ತಾ ಇಲ್ಲೇನೋ, ಇವಾಗ ಕಾಣುತ್ತಾ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ಸ್ಟ್ರಾಂಗೆಸ್ಟ್ ಆ್ಯಂಡ್ ವೀಕೆಸ್ಟ್ ಆ್ಯಸಿಡ್ಸ್ ರೆಸ್ಪೆಕ್ಟಿವ್ಲಿ. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥವು ಯಾವುದು ಸ್ಟ್ರಾಂಗೆಸ್ಟ್ ಮತ್ತು ವೀಕೆಸ್ಟ್ ಆ್ಯಸಿಡ್ಸ್ ಅದ ಅಂತ ರೆಸ್ಪೆಕ್ಟಿವ್ಲಿ. ಎರಡು ಕಂಟಿನ್ಯೂಸ್ ಹೇಳಬೇಕು. ಫಸ್ಟ್ ಒನ್ ಏನಿರಬೇಕು, ಸ್ಟ್ರಾಂಗೆಸ್ಟ್ ಇರಬೇಕು. ಸೆಕೆಂಡ್ ಒನ್ ವೀಕೆಸ್ಟ್ ಇರಬೇಕು. ಅದಕ್ಕೆ ಏನಂತ ಕರಿತೀವಿ ನಾವು, ರೆಸ್ಪೆಕ್ಟಿವ್ಲಿ ಅಂತ ಕರಿತಿದ್ದೆವು. ಓಕೆ, ಸೊ ಸರಿಯಾದ ಉತ್ತರ ಯಾವುದಿದೆಯಪ್ಪ ಅಂತಂದರೆ ಬಿ ಆಪ್ಷನ್ ಇದೆ ನೋಡ್ರಿ. ಇದು ಬಿ ಆಪ್ಷನ್. ಓಕೆ, ಬಿ ಆಪ್ಷನ್ ಇದೆ ನೋಡ್ರಿ. ದಟ್ ಈಸ್ ಎ ಆ್ಯಂಡ್ ಬಿ. ಇದು ಸ್ಟ್ರಾಂಗೆಸ್ಟ್ ಆ್ಯಸಿಡ್ ಅದ ರೀ, ಇದು ವೀಕೆಸ್ಟ್ ಆ್ಯಸಿಡ್ ಅದ ನೋಡ್ರಿ. ಓಕೆ, ಎ ಆ್ಯಂಡ್ ಬಿ ಇವೆರಡು. ನೆಕ್ಸ್ಟ್ 12th ಕ್ವಶನ್ಗೆ ಹೋಗೋಣ ಅಂತ. ದ IUPAC ನೇಮ್ ಆಫ್ ಅಮೈನ್ H3C twice N minus CH2 minus CH3 ಅಂತ ನೋಡ್ರಿ. ಇದ್ರದ್ದು IUPAC ನೇಮ್ ಏನಿದೆ ಅಂತ ಕೇಳ್ತಾ ಇದ್ದಾನೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ ಇದೆ ನೋಡ್ರಿ, ಎನ್ ಡೈ ಮಿಥೇಲ್ ಇಥೆನಾಮೈನ್ ಅಂತ ನೋಡ್ರಿ. ಡೈ ಮಿಥೇಲ್ ಇಥೆನಾಮೈನ್ ನೋಡ್ಕೊಳ್ರಪ್ಪ. ಕೆಮಿಸ್ಟ್ರಿ ಮತ್ತು ಬಯಾಲಜಿ ಸ್ವಲ್ಪ ವರ್ಡ್ ಪ್ರೊನೌನ್ಸಿಯೇಷನ್ ಡಿಫಿಕಲ್ಟ್ ಆಗುತ್ತೆ, ಹೌದಲ್ವಾ. 13th ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ರಿಯಾಕ್ಟ್ ವಿತ್, ಇದ್ರ ಜೊತೆಗೆ ಯಾವುದು ರಿಯಾಕ್ಟ್ ಆಗಂಗಿಲ್ಲ ಅಂತ. ಓಕೆ, ಏನಿದೆ ಅದು, ಐ ಥಿಂಕ್ C8 or C6 ಏನಿದೆ ನೋಡ್ರಿ, ನಿಮಗೆ ಗೊತ್ತಿದ್ದು, ನನಗಂತೂ ಗೊತ್ತಿಲ್ಲ. ಸೊ ಯಾವುದು ಇದ್ರ ಜೊತೆಗೆ ರಿಯಾಕ್ಟ್ ಆಗಂಗಿಲ್ಲ ಅಂತ. ಸಿ ಆಪ್ಷನ್ ಇದೆ ನೋಡ್ರಿ, ಟರ್ಟೈರಿ ಅಮೈನ್ ಏನದಲ್ವಾ, ಅಥವಾ ಟರ್ಟೈರಿ ಅಮೈನ್ ಇದ್ರ ಜೊತೆ ಏನಾಗಂಗಿಲ್ಲ ಅಂತ, ರಿಯಾಕ್ಟ್ ಆಗಂಗಿಲ್ಲ ಅಂತ. ಓಕೆ, ಲಾಸ್ಟ್ ಇನ್ನು 14, 15 ಎರಡಿದೆ. 14th ಕ್ವಶನ್, ದ ನಂಬರ್ ಆಫ್ ಪೆಪ್ಟೈಡ್ ಬಾಂಡ್ಸ್ ಪ್ರೆಸೆಂಟ್ ಇನ್ ಎ ಟೆಟ್ರಾಪೆಪ್ಟೈಡ್ ಈಸ್ ಡ್ಯಾಶ್ ಅಂತ. ಸೊ 14th ಒನ್ ಸರಿಯಾದ ಉತ್ತರ ಏನದಿರಿ, 3 ಅದ ನೋಡ್ರಿ. ನೆಕ್ಸ್ಟ್ 15th ಒನ್, ascorbic acid ಈಸ್ ಎ ಕೆಮಿಕಲ್ ನೇಮ್ ಆಫ್ ಡ್ಯಾಶ್ ಅಂತ. ascorbic acid ಏನಿದಲ್ವ ಅದ್ರ ಕೆಮಿಕಲ್ ನೇಮ್ ಏನದ ಅಂತ, ವಿಟಮಿನ್ ಸಿ ಅದ ಅಂತ ನೋಡ್ರಿ. ascorbic acid ವಿಟಮಿನ್ ಸಿ ಅದ ಅಂತ. ಎಲ್ಲ ಇಂಟ್ರೆಸ್ಟಿಂಗ್ ಇವೆ ರೀ, ಚೆನ್ನಾಗಿ ತಿಳ್ಕೊಳ್ರಿ. ನೆಕ್ಸ್ಟ್ ನೋಡ್ರಿ 16th ಕ್ವಶನ್, Ownthorpe's factor of a solute is more than 1 indicates that the solute undergoes dash in solution ಅಂತ. ಸರಿಯಾದ ಉತ್ತರ ಬಂದ್ಬಿಟ್ಟು ಇದಿದೆ ನೋಡ್ರಿ, ಡಿಸೋಸಿಯೇಷನ್. 17th, ಯೂನಿಟ್ಸ್ ಆಫ್ ರೇಟ್ ಕಾನ್ಸ್ಟೆಂಟ್ ಆ್ಯಂಡ್ ರೇಟ್ ಆಫ್ ರಿಯಾಕ್ಷನ್ ಫಾರ್ ಎ ಡ್ಯಾಶ್ ಆರ್ಡರ್ ರಿಯಾಕ್ಷನ್ ಆರ್ ಸೇಮ್ ಅಂತ. ಹಿಯರ್ ಯು ಕ್ಯಾನ್ ರೈಟ್ 0 ಆರ್ಡರ್ ರಿಯಾಕ್ಷನ್ ಆರ್ ಸೇಮ್. ನೆಕ್ಸ್ಟ್ ಒನ್ ನೋಡ್ರಿ 18th, ದ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ CU ಈಸ್ ಡ್ಯಾಶ್ ಅಂತ. ಇಲ್ಲಿ ಅನ್ಪೇರ್ಡ್ ಎಷ್ಟು ಸಿಗ್ತಾ ಇದೆ ಅಂದರೆ 1 ಸಿಗ್ತಾ ಇದೆ. ನೆಕ್ಸ್ಟ್ 19th, ಡ್ಯಾಶ್ ಈಸ್ ದ ಮೇಜರ್ ಪ್ರೊಡಕ್ಟ್ ಫಾರ್ಮ್ಸ್ ವೆನ್ ಎಲಿಮಿನೇಷನ್ ಆಫ್ HBr ಫ್ರಮ್ 2-bromobutane ಅಂತ. ಇದು ಬಂದ್ಬಿಟ್ಟು 2-ಬ್ಯೂಟೇನ್ ಇದೆ ನೋಡ್ರಿ. ಏನಿದೆ ಇದು, 2-ಬ್ಯೂಟೇನ್ ಅಥವಾ ಬ್ಯೂಟೀನ್, ರೈಟ್. ಸೊ ಎಲ್ಲಿದೆ, ಇಲ್ಲಿದೆ ನೋಡ್ರಿ, ಬ್ಯೂಟೇನ್. 20th ಕ್ವಶನ್, ಲೋವರ್ ಅಲ್ಫಾಟಿಕ್ ಅಮೈನ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಡ್ಯೂ ಟು ದ ಫಾರ್ಮೇಷನ್ ಆಫ್ ಡ್ಯಾಶ್ ಅಂತ. ಸರಿಯಾದ ಉತ್ತರ ಬಂದ್ಬಿಟ್ಟು ಕಾಣ್ತಾ ಇಲ್ಲಲ್ವಾ, ಹೈಡ್ರೋಜನ್ ಬಾಂಡ್ಸ್ ಅಂತ ನೋಡ್ರಿ. ಏನಿದೆ ಇದು, ಹೈಡ್ರೋಜನ್ ಬಾಂಡ್ಸ್, ಕರೆಕ್ಟ್. MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮುಗೀತು ನೋಡ್ರಿ. ಇವಾಗ ನೋಡ್ರಿ ಕ್ವಶನ್ಸ್ ಏನದಾವ ಅಂತ. ಆನ್ಸರ್ ಎನಿ 3 ಆಫ್ ದ ಫಾಲೋವಿಂಗ್. ಇಲ್ಲಿ 3 ಕ್ವಶನ್ಸ್ ಅಷ್ಟೇ ಆನ್ಸರ್ ಮಾಡ್ಬೇಕಂತ. ಎಷ್ಟು ಕ್ವಶನ್ಸ್ ಕೊಟ್ಟಿದ್ದ ನೋಡೋಣ ಅಂತ. ಐ ಥಿಂಕ್ 6 ಕ್ವಶನ್ಸ್ ಕೊಟ್ಟಿದ್ದಾನೆ.
50% ಆಫರ್ ಇದೆ ನೋಡ್ರಿ ನಿಮಗೆ. ಓಕೆ, 1 2 3 4 5 6 ಕೊಟ್ಟಿದ್ದಾನೆ, 3 ಅಷ್ಟೇ ಬರೀಬೇಕು. ವಾಟ್ ಆರ್ ದ ಐಸೋಟೋನಿಕ್ ಸಾಲ್ಯೂಷನ್? ವಾಟ್ ಹ್ಯಾಪನ್ಸ್ ವೆನ್ ಸಚ್ ಸಾಲ್ಯೂಷನ್ಸ್ ಆರ್ ಸಪ್ರೇಟೆಡ್ ಬೈ ಸೆಮಿ permeable membrane ಅಂತ. Show that the half-life period of a first-order reaction is independent of initial concentration of reacting species. What are heteroleptic complexes? Give an example. Next question, complete the following equation and name the reaction ಅಂತ ನೋಡಿ. ಇಲ್ಲೊಂದು ಇಕ್ವೇಶನ್ ಕೊಟ್ಟನ, ಇದನ್ನು ಕಂಪ್ಲೀಟ್ ಮಾಡಬೇಕು ಮತ್ತು ಇದೊಂದು ರಿಯಾಕ್ಷನ್ ಏನಿದೆ, ರಿಯಾಕ್ಷನ್ ಹೆಸರನ್ನು ಬರಿಬೇಕಂತ. ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ನಾನು ಒಂದು 3 to 4 ಮಾಡಲ್ ಕ್ವಶನ್ ಪೇಪರನ್ನು ಬಿಡ್ತೀನಿ ಅಂತ್ರಿ. ಕೆಮಿಸ್ಟ್ರಿ ಮಿನಿಮಮ್ 3 to 4 ಬಿಡ್ತೀನಿ. ಕೆಮಿಸ್ಟ್ರಿ, ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ ಆ್ಯಂಡ್ ಬಯಾಲಜಿ, ಆಲ್ಮೋಸ್ಟ್ ಆಲ್ PCMB ಏನದಲ್ವ, 4 ಒಂದು 3 to 4 ಮಾಡಲ್ ಕ್ವಶನ್ ಪೇಪರ್ ಆದರೂ ಅನ್ರಿ ಅಥವಾ ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್ ಆದರೂ ಅನ್ರಿ, ಅವುಗಳನ್ನು ಅಪ್ಲೋಡ್ ಮಾಡ್ತೀನಿ ಅಂತ. ಏನು ಭಯ ಪಡೋಕ್ಕೆ ಹೋಗಬೇಡ್ರಿ. ಓಕೆನಾ? ಎಲ್ಲವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ, ಚೆನ್ನಾಗಿ ಸ್ಕೋರ್ ಮಾಡಿರಿ. ಸೊ ನಿಮ್ಗೇನಾದರೂ ಮ್ಯಾಥ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬೇಕಾಗಿತ್ತು ಅಂದರೆ PDF ಯಾರಿಗಾದರೂ ಬೇಕು ಅಂದರೆ ಪೇಯ್ಡ್ ಕ್ಯಾಂಡಿಡೇಟ್ಸ್ಗೆ ಅವೈಲೇಬಲ್ ಅದ ರೀ. ಇಲ್ಲ ಸರ್ ವಿಡಿಯೋಸ್ ಬೇಕು ಅಂದರೆ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ನೋಡಿರಿ. ಓಕೆ, ಇವೆಲ್ಲ ಕ್ವಶನ್ಸ್ಗಳನ್ನು ನೀವೇ ಓದ್ಕೊಳ್ರಿ. ಪೌಸ್ ಮಾಡಿ ಓದ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 27. ಆನ್ಸರ್ ಎನಿ 3 ಆಫ್ ದ ಫಾಲೋವಿಂಗ್. 3 ಮಾರ್ಕಿನ 3 ಕ್ವಶನ್ಸ್ ಅದಾವೆ. ಇಲ್ಲೂ ನಮಗೆ 6 ಕ್ವಶನ್ಸ್ ಕೊಟ್ಟಿದ್ದಾನೆ ನೋಡ್ರಿ. ಎಷ್ಟು ಕೊಟ್ಟಿದ್ದಾನೆ? 6 ಕೊಟ್ಟಿದ್ದಾನೆ. 3 ಕ್ವಶನ್ಸ್ ಬರೀಬೇಕಂತ. ಇಲ್ಲೂ ನಿಮಗೆ 50% ಚಾಯ್ಸ್ ಸಿಗ್ತಾ ಇದ್ದಾವ್ರಿ. ಓಕೆ, ನೋಡ್ಕೊಳ್ರಿ. ಎಲ್ಲ ಕ್ವಶನ್ಸನ್ನು ಚೆನ್ನಾಗಿ ಓದ್ಕೊಳ್ರಿ. ಓದ್ಕೊಂಡು ಅರ್ಥ ಮಾಡ್ಕೊರಿ ಯಾವ ಥರ ಕ್ವಶನ್ಸನ್ನು ಕೇಳಿದ್ದಾನಂತ. ಸ್ಟೇಟ್ ಎನಿ 3 ಪಾಸ್ಟುಲೇಟ್ಸ್ ಆಫ್ ವಾರ್ನರ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ನೋಡ್ರಿ. ಸರ್ ಇವೇ ಕ್ವಶನ್ಸ್ಗಳು ಬರ್ತಾವೆ ಅನ್ನೋದು ಬರ್ತಕ್ಕಂಥ ಚಾನ್ಸಸ್ ಇದೆ ರೀ, ಹಾಗಾಗಿ ಇವುಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಗಿವ್ ದ ಮೇನ್ ಪಾಯಿಂಟ್ಸ್. ಇಲ್ಲಿ ನಿಮಗೆ 3 ಮಾರ್ಕಿನ 2 ಕ್ವಶನ್ಸ್ ಅದಾವೆ ರೀ. 4 ಕೊಟ್ಟಿದ್ದಾನೆ, 4ಅಲ್ಲಿ 2 ಮಾತ್ರ ಬರೀಬೇಕು. ಗಿವ್ ದ ಮೇನ್ ಪಾಯಿಂಟ್ಸ್ ಆಫ್ ಡಿಸ್ಟಿಂಕ್ಷನ್ ಬಿಟ್ವೀನ್ ನಾನ್ ಐಡಿಯಲ್ ಸಾಲ್ಯೂಷನ್ ಶೋವಿಂಗ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡೆವಿಯೇಷನ್ಸ್ ಅಂತ. ಡ್ರಾ ಲೇಬಲ್ಡ್ ಡಯಾಗ್ರಾಮ್ ಆಫ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ SHE. ಇದಂತೂ ಫಿಕ್ಸ್ ಕ್ವಶನ್ ಅದ ನೋಡ್ರಿ, ತುಂಬ ಸರ್ತಿ ಕೇಳಿದ್ದಾನೆ ಇದು. ರೈಟ್ ಇಟ್ಸ್ ಹಾಫ್ ಸೆಲ್ ರಿಯಾಕ್ಷನ್ ಆ್ಯಂಡ್ E0 ವ್ಯಾಲ್ಯೂ ಅಂತ ನೋಡ್ರಿ. ವಾಟ್ ಆರ್ ಫ್ಯೂಲ್ ಸೆಲ್ಸ್? ರೈಟ್ ದ ಕ್ಯಾಥೋಡಿಕ್ ಆ್ಯಂಡ್ ಆ್ಯನೋಡಿಕ್ ಸೆಲ್ ರಿಯಾಕ್ಷನ್ಸ್ ಆಫ್ ಹೈಡ್ರೋಜನ್ ಆಕ್ಸಿಜನ್ ಫ್ಯೂಲ್ ಸೆಲ್. ಡಿರೈವ್ ದ ಇಂಟಗ್ರೇಟೆಡ್ ರೇಟ್ ಇಕ್ವೇಶನ್ ಫಾರ್ ರೇಟ್ ಕಾನ್ಸ್ಟೆಂಟ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅಂತ ನೋಡ್ರಿ. ಅದಾದ್ಮೇಲೆ ನೆಕ್ಸ್ಟ್ ನೋಡಿ, ಇಲ್ಲಿ ನಿಮಗೆ 5 ಮಾರ್ಕಿಂದು 4 ಕ್ವಶನ್ಸ್ಗಳು ಬರೀಬೇಕು. ಆನ್ಸರ್ ಎನಿ 4. ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ SN1 ರಿಯಾಕ್ಷನ್ ಫಾರ್ ದ ಕನ್ವರ್ಜೇಷನ್ ಆಫ್ T-ಬ್ಯೂಟೈಲ್ ಬ್ರೋಮೈಡ್ ಟು T-ಬ್ಯೂಟೈಲ್ ಆಲ್ಕೋಹಾಲ್ ಅಂತ ನೋಡ್ರಿ. ಐ ಥಿಂಕ್ ಇದು 3 ಮಾರ್ಕಿಂದ. ಎಸ್, ಇಟ್ ಈಸ್ 3 ಮಾರ್ಕ್, ಇಟ್ ಈಸ್ 2 ಮಾರ್ಕ್ ನೋಡ್ರಿ. ಅರೈಲ್ ಹ್ಯಾಲೈಡ್ಸ್ ಆರ್ ಎಕ್ಸ್ಟ್ರೀಮ್ಲಿ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಗಿವ್ ಎನಿ 2 ರೀಸನ್ಸ್ ಅಂತ. ನೆಕ್ಸ್ಟ್ 38th ಕ್ವಶನ್ ನೋಡ್ರಿ. ಎಕ್ಸ್ಪ್ಲೇನ್ ದ ಪ್ರಿಪ್ರೇಷನ್ ಆಫ್ ಫಿನಾಯ್ಲ್ ಫ್ರಮ್ ಕ್ಯೂಮೆನ್ ಆ್ಯಂಡ್ ವಾಟ್ ಹ್ಯಾಪನ್ಸ್ ವೆನ್ ಎ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಈಸ್ ಟ್ರೀಟೆಡ್ ವಿತ್ ಆಲ್ಕೋಹಾಲ್. ರೈಟ್ ದ ಜನರಲ್ ಇಕ್ವೇಶನ್ಸ್. ಅದಾದ್ಮೇಲೆ 39th ಕ್ವಶನ್ ನೋಡ್ರಿ. ಇದೇನದ ಓದ್ಕೊಳ್ರಿ ನೀವೇ. ವಾಟ್ ಈಸ್ ದ ಎಫೆಕ್ಟ್ ಆಫ್ ಎಲೆಕ್ಟ್ರಾನ್ withdrawing group on acidity of phenols, electron donating group on acidity of alcohols, increasing number of carbon atoms on boiling point of alcohols. Write the product formed in the following ಅಂತ ನೋಡ್ರಿ. ಓಕೆ, ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಅದಾವ್ರಿ, ಹಾಗಾಗಿ ಚೆನ್ನಾಗಿ ನೋಡ್ಕೊಳ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 41. ಏನದ ಓದ್ರಿ ನೀವು. 41, 42, 43 ಎಲ್ಲವನ್ನ ಓದ್ಕೊಳ್ರಿ. ಓದ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. 4 ಕ್ವಶನ್ಸ್ ಬರೀಬೇಕಲ್ವ. ಎಷ್ಟು ಕೊಟ್ಟಿದ್ದಾನ? 1 2 3 4 5 6 7 ಕ್ವಶನ್ಸ್ ಕೊಟ್ಟಿದ್ದಾನೆ ನೋಡ್ರಿ. ವಾಟ್ ಈಸ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ಸ್? ವಿಚ್ ಲೆವೆಲ್ ಆಫ್ ಸ್ಟ್ರಕ್ಚರ್ ರಿಮೈನ್ಸ್ ಇಂಟ್ಯಾಕ್ಟ್ ಡ್ಯೂರಿಂಗ್ ದ
ಡಿನ್ಯಾಚುರೇಷನ್ ಅಂತ. ನೋಡ್ರಿ ಇವೆಲ್ಲ ಕ್ವಶನ್ಸ್ಗಳು ಕಾಣ್ತಾ ಇದಾವಲ್ವಾ ಸರ್? ಏನೋ ಕ್ವಶನ್ಸೇ ಕಾಣಲಾಗ್ಯಾವ್ರಿ ಅನ್ಬೇಡ್ರಿ, ಪೌಸ್ ಮಾಡಿ ನೋಡ್ರಿ. ನೀಟಾಗಿ ಪೌಸ್ ಮಾಡಿ ನೋಡ್ಕೊಳ್ರಿ. ಓಕೆ. How do you show that glucose contains 6 carbon atoms in straight chain? Glucose contains carbonyl group. Give an example for polypeptide type of hormone ಅಂತ ನೋಡ್ರಿ. ಅದಾದ್ಮೇಲೆ ಐ ಥಿಂಕ್ ಇವೆಲ್ಲ ನ್ಯೂಮರಿಕಲ್ಸ್ ಪ್ರಾಬ್ಲಮ್ಸ್ ಇದ್ದಿರ್ಬೋದು. ನ್ಯೂಮರಿಕಲ್ಸಿಗೆ ಡೈರೆಕ್ಟಾಗಿ ಹೋಗ್ಬೇಡ್ರಿ. ಫಸ್ಟ್ 2 ಮಾರ್ಕ್ 3 ಮಾರ್ಕ್ 5 ಮಾರ್ಕ್ ಎಲ್ಲವನ್ನ ಪ್ರಿಪೇರ್ ಮಾಡಿರಿ. ಅದಾದ್ಮೇಲೆ ನ್ಯೂಮರಿಕಲ್ಸಿಗೆ ಹೋಗ್ರಿ. ಓಕೆ. ನೋಡ್ರಿ ಎಷ್ಟು ಬರಿಬೇಕಿಲ್ಲ ಅಂದರೆ 3 ಬರಿಬೇಕಂತ. 1 2 3 4 6 ಕ್ವಶನ್ಸ್ ಕೊಟ್ಟಿದ್ದಾನೆ ನೋಡ್ರಿ. ಎಷ್ಟು ಕ್ವಶನ್ಸ್ ಕೊಟ್ಟಿದ್ದಾನೆ? 5 6 ಕ್ವಶನ್ಸ್ ಕೊಟ್ಟಿದ್ದಾನೆ. ಎಲ್ಲವನ್ನ ಚೆನ್ನಾಗಿ ನೋಡ್ಕೊಳ್ರಿ. ನೋಡ್ಕೊಂಡು ಅರ್ಥ ಮಾಡ್ಕೊಂಡು ನೀಟಾಗಿ ಬರೀರಿ. ಫಸ್ಟ್ ಆರ್ಡರ್ ರಿಯಾಕ್ಷನ್ ರಿಕ್ವೈರ್ಸ್ 30 minutes ಫಾರ್ 50% completion. Calculate rate constant and using the rate constant calculate time required for 75% completion of reactions ಅಂತ ನೋಡ್ರಿ. ಲಾಸ್ಟ್ 49th question. The specific reaction rate of reaction triples when temperature changes from 30 degrees Celsius to 50 degree Celsius. Calculate energy of activation of the reaction. Give ಗಿವನ್ ಕೊಟ್ಟಿದ್ದಾನೆ ನೋಡ್ರಿ. ಏನು ಕೊಟ್ಟಿದ್ದಾನೆ? ನಾನು ಗಿವ್ ಅಂತ ಇದ್ದೀನಿ, ಗಿವನ್ ಕೊಟ್ಟಿದ್ದಾನೆ ನೋಡ್ರಿ. ಓಕೆನಾ? ಸೊ ಐ ಥಿಂಕ್ ಇದು ನಿಮಗೆ ಒಂದು ಯೂಸ್ ಆಗಿದೆ ಅಂದ್ಕೊತೀನಿ. ನಿಮಗಿದು ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಡ್ರಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಯಾರಾದರೂ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ದಿಲ್ಲ ಅಂದರೆ ಆದಷ್ಟು ಬೇಗ ಏನು ಮಾಡಬೇಕು, ನನ್ನೊಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿರಿ. ಸರ್ ಹೆಂಗೆ ಜಾಯ್ನ್ ಆಗಬೇಕ್ರಿ ಅಂದರೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ರೀ. ಓಕೆ. ಯೂಸಿಂಗ್ ಲಿಂಕ್ ಫ್ರಮ್ ಡಿಸ್ಕ್ರಿಪ್ಷನ್. ಓಕೆ. ನಿಮಗೇನಾದರೂ ಮ್ಯಾಥ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ದು PDF ಬೇಕಾಗಿತ್ತು ಅಂದರೆ ನನಗೆ ಟೆಲಿಗ್ರಾಮಲ್ಲಿ ಒಂದು ಮೆಸೇಜ್ ಹಾಕ್ರಿ. ಓಕೆ. ಕ್ಲಾಸ್ 11 ಅವೈಲೇಬಲ್ ಇದೆ ಮತ್ತು 12 ಅವೈಲೇಬಲ್ ಇದೆ ನೋಡಿರಿ. 2 ಅವೈಲೇಬಲ್ ಇದೆ. ತಾವೇನದ ನೀಟಾಗಿ ಓದ್ಕೊಂಡು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಸ್ಕೋರನ್ನು ಮಾಡ್ಬೋದು. ಓಕೆ. ಅದಷ್ಟೇ ಅಲ್ಲದೆ ನಾನು ಯಾವ ಥರ 80ಗೆ 80 ತೊಗೋಬೇಕಂತ ಹೇಳ್ಕೊಟ್ಟಿದ್ದೆ ನೋಡಿರಿ ಮ್ಯಾಥ್ಸ್. ಚೆನ್ನಾಗಿ ನೋಡಿರಿ. ಪ್ರೀವಿಯಸ್ ವಿಡಿಯೋಲಿ ಹೇಳ್ಕೊಟ್ಟಿದ್ದೀನಿ. ತಾವು ಚೆನ್ನಾಗಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ಅದೇ ಥರ ಒಂದು ಸ್ಟ್ರಾಟರ್ಜಿಯನ್ನು ಮಾಡಿರಿ. ಓಕೆನಾ? ಆಲ್ ದ ಬೆಸ್ಟ್. ಚೆನ್ನಾಗಿ ಬರೀರಿ. ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತೀನಿ ಅಂತ ನಾನು ನಿಮಗೆ. ಓಕೆ. ಥ್ಯಾಂಕ್ ಯು. ಮತ್ತೇನದ ಮುಂದಿನ ಒಂದು ವಿಡಿಯೋಲಿ ಭೇಟಿಯಾಗೋಣ ಅಂತ.